ನಾನು ಇದು ನೋಡಿ ಪ್ರತಿ ವರ್ಷ ನೀವು ಇಲ್ಲಿ ಬರ್ತೀರಿ, ಖುಷಿ ಆಗ್ತಾ ಇಲ್ಲ. ನಾನು ಕಳೆದ 24ನೇ ಇಸವಿಯಲ್ಲಿ ಕೊಟ್ಟ ಅರ್ಜಿಗೆ ಒಂದು 4-5 ಉತ್ತರ ನಿಮ್ಮಿಂದ ಏನ್ ಬಂದಿ ಅಂತ ಹೇಳಿದ್ರೆ, ಪುರಸ್ಕರಿಸಿ ಬಿಡುದು ನಮ್ಗೆ ಇಷ್ಟದ್ದು ಅಂತ. ನಾವು ಇಲ್ಲಿ ಬರುದು ಯಾಕೆ? ನಮ್ಮ ಸಮಯ ಮತ್ತು ಎನರ್ಜಿ ವೇಸ್ಟ್ ಮಾಡಿ ಮೆಸ್ಕಾಮಿನ ದರ ಕಮ್ಮಿ ಆಗಲಿ, ಎಫಿಷಿಯನ್ಸಿ ಬರಲಿ, ಒಂದು ಈ ಮೆಸ್ಕಾಮ್ ಅಂತ ಹೇಳುವ ಸಂಸ್ಥೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಬಂದ್ರೆ, ನಿಮ್ಮಿಂದ ಬಂದ ಅರ್ಜಿಯಲ್ಲಿ ಉತ್ತರ ಏನಂದ್ರೆ ಪುರಸ್ಕರಿಸಿ ಬಂದ್ರೆ ನಾವಿಂದ ಬರುದು ಬೇಡವಂತ ಹೇಳಿಯೋ ಅಲ್ಲ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾ ಇನ್ನೊಂದು ಇಲ್ಲಿ ನೋಡಿ, ಈ 11 ಪೈಸೆ ಇನ್ಕ್ರೀಸ್ಗೆ ಇವರು ಪ್ರಪೋಸಲ್ ಕೊಟ್ಟಿದ್ದಾರಲ್ಲ ಸರ್, 83 ಕೋಟಿ. ಇದು ಇವರ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಲಾಸ್ಟ್ ಟೈಮ್ ನಾ ಹೇಳಿದ್ದೇನೆ, ವರ್ಷ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಕಮ್ಮಿ ಮಾಡಬೇಕು. ಇಲ್ಲಿ ಸಿ ಗ್ರೇಡ್ ಮತ್ತು ಡಿ ಗ್ರೇಡ್ ಎಂಪ್ಲಾಯೀಸ್ ಶಾರ್ಟೇಜ್ ಇದೆ. ಬಟ್ ಇವರ ದುಡ್ಡೆಲ್ಲ ಇವರ ಐಷಾರಾಮಿ ಜೀವನ ಅಂತ ಹೇಳ್ತಾ ಇಲ್ಲ, ಬಟ್ ಇದು ಗೋಯಿಂಗ್ ಫಾರ್ ದ ಹೈಯರ್ ಆಫೀಸರ್ಸ್ ಎಕ್ಸ್ಪೆನ್ಸ್ ಅಂಡ್ ಅದರ್ಸ್. ಈಗ ನೋಡಿ, ನೀವು ಇಲ್ಲಿ ಉದಾಹರಣೆಗೆ ನಾನು ಒಂದು MSc ಸೆಟ್ ಬಗ್ಗೆ ಒಂದು 2 ಮಿನಿಟ್ಸ್ ಹೇಳ್ತಾ ಇದ್ದೇನೆ. ಇವರಿಗೆ ಡಿಸ್ಟ್ರಿಬ್ಯೂಟರ್ ಲೈಸೆನ್ಸ್ ಕೊಟ್ಟು ಮೆಸ್ಕಾಮ್ ಇಂದ EHD ಲೈಸೆನ್ಸ್ EHD ಕನ್ಸ್ಯೂಮರ್ ಆಗಿ ರಿಜಿಸ್ಟರ್ಡ್ ಮಾಡಿ 6 ನಂಬರ್ ತಗೊಂಡಿದ್ದಾರೆ ಸ್ಪೆಷಲ್ ಇಕಾನಮಿಕ್ಸ್. ಈಗ ಏನ್ ಮಾಡಿದ್ದಾರೆ, ಈಗ ಅವರೊಟ್ಟಿಗೆ ನಮ್ಮೊಟ್ಟಿಗೆ ಅವರಿಗೆ ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈ ಮೈಸೂರು MSc ಅಲ್ಲಿ ಏನಾಗಿದೆ, ಅದರ ಒಳಗೆ ಈಸ್ ಕ್ಲೈಂಟ್ ಯಾವುದು 6 ನಂಬರ್ ತಗೊಂಡ ಕ್ಲೈಂಟ್ ಅಲ್ಲಿ 6 ತಿಂಗಳು ಕಳೆದ ಮೇಲೆ ಅವರು ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ತಗೊಂಡಿದ್ದಾರೆ. ಇದರ ಅರ್ಥ ಏನು? ಈಗ ನಾನು ಸಹ ನಾಳೆ ನನ್ನ ಮನೆಗೆ ಒಂದು 6 ನಂಬರ್ ತಗೊಂಡು ನನ್ನ ಇಡೀ ಏರಿಯಾಕ್ಕೆ ಕರೆಂಟ್ ಕೊಡ್ಬೋದಲ್ಲ. ಸೊ ಐ ಕ್ಯಾನ್ ನನ್ನ ಇಷ್ಟ ಇದ್ದಾಗ ರೇಟ್ ಚಾರ್ಜ್ ಮಾಡಬಹುದಲ್ಲ. ಈಗ ನಡೀತಾ ಇರೋದು MSc ಅಲ್ಲಿ ಏನು, ಅಲ್ಲಿರುವ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿರುವ ಫ್ಯಾಕ್ಟರಿಗಳಿಗೆ ಹೈಟೆನ್ಷನ್ ಕಸ್ಟಮರ್ಗಳಿಗೆ ಜಾಸ್ತಿ ದರ ಈ MSc ವಿಧಿಸ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ ಲಾಸ್ ಆಗುದು ಯಾರಿಗೆ? ಮೆಸ್ಕಾಮ್ಗೆ. ಸೊ ವೈ ಶುಡ್ ಮೆಸ್ಕಾಮ್ ಲೂಸ್ ಇಟ್? ನೀವೇ ಡೈರೆಕ್ಟ್ ಕೊಡ್ಬೋದಲ್ಲ. ಅಲ್ಲಿ ಸಹ ಈ ಕನೆಕ್ಷನ್ ಕೊಡುವಾಗ ಮೆಸ್ಕಾಮ್ ಕನೆಕ್ಷನ್ ಇಲ್ಲದೆ, ಯಾವುದೇ ಪರ್ಮಿಷನ್ ಇಲ್ಲದೆ ಅವರಿಗೆ ಇಷ್ಟ ಬಂದಾಗ ಕೊಡ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್? ಈಗ ನಿಮ್ಮ ಸರ್ಕಾರದ ಕಾನೂನು ಇದೆ, ವಿದ್ಯುತ್ ಶಕ್ತಿ ಆಯೋಗದ ಕಾನೂನು ಇದೆ, ಯಾರು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿದ್ರೆ ಅರ್ಥ ಏನು? ಇಲ್ಲಿ ಇನ್ನೊಂದು ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಈ ದರ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇವ್ರು ಹಾಕಿದ್ದು KPTC ಅವರು ಖಾಲಿ ಇವ್ರನ್ನ ಕನೆಕ್ಷನ್ ತಗೊಂಡು ಒಳಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಕ್ಕೆ ದರ ಜಾಸ್ತಿ ಮಾಡಿ ನಮ್ಮ ಈ ಸೌತ್ ಕೇಂದ್ರಕ್ಕೆ ಬರುವ MSc ಇಂಡಸ್ಟ್ರಿಗಳಿಗೆ ಲಾಸ್ ಆಗ್ತಾ ಇದೆ. ಇದರಿಂದ ನಮ್ಮಲ್ಲಿರುವ ಫ್ಯಾಕ್ಟರಿಗಳು ಬಂದಾಗಬಹುದು ಅಥವಾ ಭವಿಷ್ಯದಲ್ಲಿ ಎಂಪ್ಲಾಯ್ಮೆಂಟ್ ಕೊರತೆ ಆಗಬಹುದು. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡೋದೇನೆಂದ್ರೆ, MSc ಲೈಸೆನ್ಸ್ ರದ್ದು ಮಾಡಬೇಕು ಮತ್ತು ಅಲ್ಲಿಗೆ ಏನು ಕನೆಕ್ಷನ್ ಇದೆ ಅದನ್ನು ಮೆಸ್ಕಾಮ್ ಇಂದ ಡೈರೆಕ್ಟ್ ಕೊಡಬೇಕು. ಇದರಿಂದ ಬರುವ ಲಾಭ ನಮ್ಮ 83 ಕೋಟಿ ಏನು ಲಾಸ್ ಮೇಕಪ್ ಆಗಿದೆ ಅದನ್ನು ಮಾಡಬಹುದು ಅಂತ ಹೇಳುವ ನನ್ನ ಒಂದು ಮನವಿ ಇದೆ ಸರ್. ಇನ್ನೊಂದು ನಾನು ಕೇಳ್ತಾ ಇರೋದು, ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಪವರ್ ಬೆಳಗ್ಗೆ ದರ ಜಾಸ್ತಿ ಇದೆ. ನೀವು ಆಯೋಗದ ಅಧ್ಯಕ್ಷರಾಗಿ ಈ ಒಂದು ದಕ್ಷಿಣದ 4-5 ರಾಜ್ಯಗಳ ದರವನ್ನು ಕಂಪೇರ್ ಮಾಡಿ, ನನ್ನ ಪಕ್ಕದ ರಾಜ್ಯದಲ್ಲೇ ಅಂದ್ರೆ ನನ್ನ ಹುಟ್ಟೂರು ಗಡಿನಾಡು ಕನ್ನಡಿಗ ಸರ್, ಇಲ್ಲಿಂದ ಅರ್ಧ ರೇಟಿಗೆ ಅಲ್ಲಿ ಕರೆಂಟ್ ಸಿಗ್ತಾ ಇದೆ. ಕೇರಳ ಇಸ್ ಎ ಕನ್ಸ್ಯೂಮಿಂಗ್ ಕಂಟ್ರಿ. ಅಲ್ಲಿ ಕೇರಳದಲ್ಲಿ ಡೊಮೆಸ್ಟಿಕ್ ಟ್ಯಾರಿಫ್ ಎಷ್ಟಿದೆ ಹೇಳಿ ಸರ್? 4 ರೂಪಾಯಿನ 11 ರೂಪಾಯಿ ಸರ್. ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಅಲ್ಲ 11 ರೂಪಾಯಿ, ಇಲ್ಲಿ ನಾವು 590 ಸರ್. ದಯವಿಟ್ಟು 590 ಕೇರಳದಲ್ಲಿ ಎವರೇಜ್ ಒಂದು ಮನೆಗೆ 600-700 ರೂಪಾಯಿ ಬಂದ್ರೆ ಅದೇ ಮನೆಗೆ ಕರ್ನಾಟಕದಲ್ಲಿ 1,500-2,000 ಬರ್ತದೆ. ನೀವೇನ್ ಹೇಳಿದ್ರಿ ಅಂತ ಹೇಳಿದ್ರೆ ಸರ್, ಇವು ಉಚಿತ ವಿದ್ಯುತ್ ಯಾರಿಗೆ 200 ಯೂನಿಟ್ ಕೆಳಗೆ ಬಳಸುವಂತ ಎವರೇಜ್ ಬಡವರಂತ ಹೇಳ್ತಾ ಇಲ್ಲ, ಬಟ್ ನಾವೆಲ್ಲ 200 ಮೇಲೆ ಇದ್ದವರು, ನಮ್ಗೆ ಎಷ್ಟು ಈ ಬೆನಿಫಿಟ್ ಏನು ಸರ್ಕಾರ ನಮ್ಗೆ ಸಿಗ್ತಾ ಇಲ್ಲ. ಸೊ ಇದು ಇಟ್ಸ್ ಕ್ರಾಸ್ ಸಬ್ಸಿಡಿ ಆಗ್ತಾ ಇದೆ. ದಯವಿಟ್ಟು ಅವರ ಇದಕ್ಕೆ ನಾವು ಇದು ಮಾಡಬಾರ್ದು. ಇನ್ನೊಂದು, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಅಂತ ವಿದ್ಯುತ್ ಪೋಲ್ ಆಗ್ತಾ ಇದೆ ಸರ್. ಉದಾಹರಣೆಗೆ ಹೇಳ್ತೇನೆ, ರಾತ್ರಿ ಇಡೀ ಕಾರ್ಪೊರೇಷನ್ ಮತ್ತು ಪಂಚಾಯತ್ ಲೆವೆಲ್ ವಿದ್ಯುತ್ ದೀಪ ಉರಿತಾ ಇದೆ. ನಾನು ಒಂದು ಸೆಷನ್ ಕೊಟ್ಟೆ ಸರ್, ಇದು 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಆಟೋ ಆಫ್ ಮಾಡಿ, ಒಂದು ಲೈಟ್ ಬಿಟ್ಟು ಒಂದು ಲೈಟ್ಗೆ ವಿದ್ಯುತ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆಗ್ತದೆ, ಪ್ಲಸ್ ಇದು ಉಳಿತಾಯ ಯಾವುದು ಸಂಘ ಸಂಸ್ಥೆಗಳಿಂದ ಅವರಿಗೆ ಇದು ಆದಾಯ ಉತ್ತಮ ಆಗ್ತದೆ. ಬಟ್ ಇಲ್ಲಿ ಏನಾಗ್ತದೆ, ಯಾರು ಹೇಳುವವರಿಲ್ಲ ಕೇಳೋರು. ರಾತ್ರಿ ಇಡೀ ಒಂದೊಂದು ಕಂಬದಲ್ಲಿ 2 ಕಂಬ ಲೈಟ್ಗಳು, 3 ಲೈಟ್ಗಳು, ಬೆಳಿಗ್ಗೆ 10 ಗಂಟೆ ಆದ್ರೂ ಲೈಟ್ ಆಫ್ ಮಾಡೋರಿಲ್ಲ. ದಯವಿಟ್ಟು ನಿಮ್ಮ ಹತ್ರ ಒಂದು ಮನವಿ ಸರ್, ಸರ್ಕಾರಿ ಆಫೀಸ್ಗಳಿಗೆ ಹೋಗಿ, ಅಧಿಕಾರಿ ಇಲ್ಲದಿದ್ರು ಅಲ್ಲಿ AC ಆನ್ ಇರ್ತದೆ, ಲೈಟ್ ಆನ್ ಇರ್ತದೆ, ಬಲ್ಬ್ ಆಗ್ತದೆ. ದಯವಿಟ್ಟು ನಿಮ್ಗೆ ಅಧಿಕಾರ ಇದೆ, ಮತ್ತು 4 ಆಫೀಸರ್ಗಳಿಗೆ ಪೆನಾಲ್ಟಿ ಹಾಕಿ ಸರ್. ಆಟೋಮೇಷನ್ ಸರ್, ಆಟೋಮೇಷನ್ ಗೆ ಪರ್ಮಿಷನ್ ಇಲ್ಲ ನಗರ ಪಾಲಿಕೆ ಅಧಿಕಾರಿಗಳು ಹೇಳ್ತಾರೆ ಸರ್. ಸೆನ್ಸಾರ್ ಬೇಸ್ಡ್ ಲೈಟ್ ಬರ್ತದೆ ಸರ್. ಇಲ್ಲ, ನಾನು ಒಂದು ರಿಕ್ವೆಸ್ಟ್ ಸರ್, ಈಗ ನಾನು ಕಾರ್ಪೊರೇಷನ್ ಮೆಸ್ಕಾಂ ಇಂಜಿನಿಯರ್ ಹತ್ರ ಕೇಳುವಾಗ ನಮ್ಗೆ ಇಡೀ ರಾಜ್ಯದಲ್ಲಿ ಪರ್ಮಿಷನ್ ಇಲ್ಲ, ಆ ತರ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದೆ. ಸ್ಮಾರ್ಟ್ ಸಿಟಿಯಲ್ಲಿ ಅಂಡರ್ ಅಲ್ಲಿ ನಾನು ಇದು ಸೆಷನ್ ಕೊಟ್ಟೆ, ಯು ಕ್ಯಾನ್ ರೆಡ್ಯೂಸ್ ದ ಕಾಸ್ಟ್ ಆಫ್ ದ ಇದು ಅಂತ ಸರ್. ಇನ್ನೊಂದು ನೋಡಿ, ಇಲ್ಲಿ ಅನ್ನೋದಕ್ಕೆ ನಾವು ಒಂದು ಮನೆಗೆ ಅಥವಾ ಇದಕ್ಕೆ ಕೇಳುವಾಗ ಕಪಿ ಸರ್ಟಿಫಿಕೇಟ್, ಆ ಸರ್ಟಿಫಿಕೇಟ್, OC, ಅದು ಇದು ಹಣ್ಣು ಮಣ್ಣು ಮಸಿ ಕೇಳ್ತಾರೆ. ಬಟ್ ಇಲ್ಲಿ ರಸ್ತೆ ಬದಿಲಿರುವ ಗೂಡಂಗಡಿಗಳಿಗೆ, ಅಂಗಡಿಗಳಿಗೆ ಯಾವ ವಿದ್ಯುತ್ ಕನೆಕ್ಷನ್, ಯಾವ ರೋಷವಾಗಿ ಹೋಗ್ತಾ ಇದೆ, ಹೇಗೆ ಆಗ್ತದೆ? ಅಂದ್ರೆ ನಾವು ನಿಯತ್ತಾಗಿ ಕೇಳಿದ್ರೆ ನಮ್ಗೆ ಎಲ್ಲಾ ತರದ ಕಾನೂನುಗಳು ಅಪ್ಲೈ ಆಗ್ತದೆ. ಅನಧಿಕೃತವಾಗಿ ಹೋದ್ರೆ ಅವನಿಗೆ ಕನ್ವರ್ಷನ್ ವಾಟರ್ ಬೇಡ, ಮತ್ತೆ ಯಾವ್ದು ಬೇಡ ಸರ್. ಇದೇಗೆ ಆಗ್ತದೆ? ಇನ್ನೊಂದು ಸರ್, ಕಮರ್ಷಿಯಲ್ ಬಿಲ್ಡಿಂಗ್ ಗಳಲ್ಲಿ 1 6 ನಂಬರ್ ಇರ್ತದೆ.
ಅಲ್ಲಿರುವ ಅಂಗಡಿಗಳು, ಅಂಗಳದಲ್ಲಿರುವ ರಸ್ತೆಗಳಿರುವ ಅಂಗಡಿಗಳು ಕನೆಕ್ಷನ್ ತೆಗಿತಾರೆ. ನಿಮ್ಮ ಈ ಮೆಸ್ಕಾಂ ಅಲ್ಲಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಇದ್ದಾರಾ ಇಲ್ವಾ ಅಂತ ಹೇಳೋದು ನನ್ನ ಪ್ರಶ್ನೆ. ಮುಂಚೆಲ್ಲ ಇಂಟೆಲಿಜೆನ್ಸ್ ಅಧಿಕಾರಿ ರೈಡ್ ಮಾಡಿ ಪೆನಾಲ್ಟಿ ಹಾಕುದು ಕೇಳ್ತಾ ಇದ್ದೆ. ಎಕ್ಸ್ಪ್ಲೇನ್ ಮಾಡಿ ಸರ್, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಗೆ ಇರ್ತದೆ, ಅಲ್ಲಿ ಆಸ್ ಪರ್ ದ ಪ್ಲಾನ್ ಇವೆಂಟ್ ಕನೆಕ್ಷನ್ 3 floors ಗೆ ಕನೆಕ್ಷನ್ ಕೊಟ್ಟ ಮೇಲೆ ಅಲ್ಲಿ ಎದುರುಗಡೆ ಪಾರ್ಕಿಂಗ್ ಏರಿಯಾ ಮತ್ತು ಬೇಸ್ಮೆಂಟ್ ಮತ್ತು ರಸ್ತೆ ಬದಿಗೆ ಒಂದು 10 ಅಂಗಡಿ ಹಾಕಿ ಮೇಲಿಂದ ಫಾರ್ವರ್ಡ್ ಡ್ರಾ ಮಾಡ್ತಾ ಇದ್ದಾರೆ. ಹೌ ಇಟ್ಸ್ ಪಾಸಿಬಲ್? ಅದೇ ಮೀಟರ್ ಮೇಲೆ ಹೌ ಇಟ್ಸ್ ಪಾಸಿಬಲ್? ಈಗ ಒಂದು ಲೈಸೆನ್ಸ್ ಕೊಟ್ಟ ಮೇಲೆ 3 ಫ್ಲೋರ್ ಪ್ಲಾನ್ ಪ್ರಕಾರ ಮೆಸ್ಕಾಂ ಇಸ್ ಸ್ಯಾಂಕ್ಷನ್ ಪವರ್. ಆಮೇಲೆ ಏನಾಗ್ತದೆ, ಅಲ್ಲಿ 2 ಫ್ಲೋರ್ ಎಕ್ಸ್ಟ್ರಾ ಕಟ್ತಾನೆ, ಅದಕ್ಕೂ ಸಹ ಈಸ್ ಡ್ರಾಯಿಂಗ್ ಅ ಪವರ್ ಫ್ರಮ್ ದ ಮೀಟರ್ ಓನ್ಲಿ. ನಿಮ್ಮ ಇಂಟೆಲಿಜೆನ್ಸ್ ಅಂದ್ರೆ ಐ ಮೀನ್ ಟು ಸೇ ಮೆಸ್ಕಾಂ ಇಂಟೆಲಿಜೆನ್ಸ್ ಮುಂಚೆ ಎಲ್ಲ ನಾನು ಪೇಪರ್ ಅಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ರೈಡ್ ಮಾಡಿ ಅಷ್ಟು ಪೆನಾಲ್ಟಿ ಹಾಕಿದ್ದಾರೆ ಇಷ್ಟು ಅಂದ್ರೆ. ಈಗ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಬಂದಾಗಿಲ್ಲ ಇಲ್ವಾ ಅಂತ ಹೇಳೋದು ನನ್ನೊಂದು ಪ್ರಶ್ನೆ. ದಯವಿಟ್ಟು ನಿಮ್ಮ ಬಂದದಕ್ಕೆ ಸಂತೋಷ. ದಯವಿಟ್ಟು ಖಾಲಿ ದರ ಏರಿಸುವುದೊಂದೆಲ್ಲ ಸರ್, ಟೋಟಲ್ ಆಗಿ ಮೆಸ್ಕಾಮಿನ ಆಡಳಿತವನ್ನು ಇಂಪ್ರೂವ್ ಮಾಡಬೇಕು. ಭವಿಷ್ಯದಲ್ಲಿ ನಮ್ಮ ನೆಕ್ಸ್ಟ್ ಜನರೇಷನ್ ತೊಂದರೆ ಆಗಬಾರ್ದು ಅಂತ ಹೇಳೋದು. ಚಂದ್ರಶೇಖರ್ ಶೆಟ್ಟಿ, ಕಾರ್ಕಳ. ನೋಡಿ, ಅರಗಜಾನೇಂದ್ರ ಸರ್ ಅವರು ಹೆಚ್ಚುವರಿ ವಿದ್ಯುತ್ ಬಳಕೆ ಮೇಲೆ ಏನೋ ದಂಡನೆ ಪೆನಾಲ್ಟಿ ಮಾಡ್ತೀರಾ ಅದರ ಮೇಲೆ ಪ್ರಸ್ತಾಪ ಮಾಡಿದ್ರು. ನನ್ನಲ್ಲಿ ಸದ್ಯ ಈ ತಿಂಗಳು ಬಂದ 2 ಬಿಲ್ಗಳಿವೆ. ಒಂದು ಆಲ್ರೆಡಿ 3 ಕಿಲೋವ್ಯಾಟ್ ಸ್ಯಾಂಕ್ಷನ್ ಪಡ್ಕೊಂಡಂತ ಒಂದು ಮನೆ, 3 ಜನ ಇರುವಂತ ಒಂದು ಮನೆಯ ವಿದ್ಯುತ್ ಬಿಲ್ ಅವರು ಆಲ್ರೆಡಿ 13,000 ರೂಪಾಯಿ, 59.5 ಕಿಲೋವ್ಯಾಟ್ ಹೆಚ್ಚುವರಿ ವಿದ್ಯುತ್ ಪೆನಾಲ್ಟಿ ಅಂತ ಹೇಳಿ 13,000 ಬಿಲ್ ಮಾಡಿದ್ದಾರೆ. ಈಗ MD ಅವರಾಗಿ ಹೇಳಿದ್ರು ನಾವು 3 ತಿಂಗಳಿಗೊಮ್ಮೆ ಪೆನಾಲ್ಟಿಯನ್ನ ಚಾರ್ಜ್ ಮಾಡ್ತೇವೆ ಅಂತ ಹೇಳಿ. ಅಲ್ಲ 3 ತಿಂಗಳಿಗೊಮ್ಮೆ ಅಲ್ಲ, 3 ತಿಂಗಳು ಸತತವಾಗಿ ನಿಮ್ದು ಜಾಸ್ತಿ ಕನ್ಸಂಪ್ಷನ್ ಮಾಡಿದ್ರೆ ಆವಾಗ ಇಡೀ ವರ್ಷಕ್ಕೆ ಹಾಕ್ತಾರೆ. ಇಲ್ಲಿದ್ರೆ ಯಾವ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಜಾಸ್ತಿ ಇದೆ ಆ ತಿಂಗಳಿಗೆ ಅಷ್ಟೇ ಹಾಕೋದು ಪೆನಾಲ್ಟಿ, ಇಡೀ ವರ್ಷಕ್ಕೆ ಹಾಕೋದಿಲ್ಲ. ಬಟ್ 3 ಕಿಲೋವಾಟ್ 59 ಕಿಲೋವಾಟ್ ಹಾಕ್ಬೇಡ್ರೆ ಏನು ತೊಂದರೆ ಆಗಿರ್ಬೇಕಲ್ಲ, ಏನು ಹಾಕಿರ್ಬೇಕನ್ನೋದಕ್ಕೆ 5 ಮೀಟರ್ ಆದ್ರೂ ಕೆಟ್ಟಿರ್ಬೇಕು, ಆದ್ರೆ ನೀವಾದ್ರೂ ಬೇರೆ ಕನೆಕ್ಷನ್ ಹಾಕಿರ್ಬೇಕು. ಇಲ್ಲ, 2 ಇದೆ. ನಮ್ಮ 2 ಮನೆ ಹತ್ತಿರ 2 ಮನೆಗಳದ್ದು ಬಿಲ್ ಇದೆ. ಈಗ ಲೇಟೆಸ್ಟ್ ನಿನ್ನೆ ಬಂದ ಬಿಲ್ಗಳು, ಒಂದು ಆಲ್ರೆಡಿ ನನ್ನ ಮನೆ ಇದೆ, ನಾವು ಮನೆಯಲ್ಲಿ 3 ಜನ ಇರುವಂತದ್ದು, ನಾವು 2 ಕಿಲೋವ್ಯಾಟ್ ನಮ್ಗೆ ಸ್ಯಾಂಕ್ಷನ್. ನಮ್ಗೆ 30.50 ಹೆಚ್ಚುವರಿ ಆಗಿದೆ ಅಂತ ಹೇಳಿ ಅದರ ಮೇಲೆ 145 ನಮ್ದು 2 ಕಿಲೋವ್ಯಾಟ್ ಇದ್ದು ಅದರ ಮೇಲೆ 1.5 ರೂಪಾಯಿಗೆ 6,633 ರೂಪಾಯಿ ಅಷ್ಟು ಜಾಸ್ತಿ ಸರ್. ಅದನ್ನೇ ಇಲಾಖೆ ಹೇಳ್ಬೇಕು. ಇನ್ನೊಂದು 3 ಕಿಲೋವ್ಯಾಟ್ ಸ್ಯಾಂಕ್ಷನ್ ಪವರ್ ಇರುವವರು, ಅವರಲ್ಲಿ ಕೂಡ 3 ಜನ ಇರುವಂತದ್ದು ಮನೆ. ಒಂದು ಗ್ರಾಮೀಣ ಪ್ರದೇಶದ ಮನೆಯಲ್ಲಿ ಎಷ್ಟು ವಿದ್ಯುತ್ ಬಳಕೆ ಆಗ್ತದೆ ಎನ್ನುವಂಥದ್ದು ನಮ್ಗೆ ಅಂದಾಜಿದೆ. ನಾವು ಗ್ರಾಮೀಣ, ನಮ್ಮ ಇನ್ನ ಗ್ರಾಮ, ನಾವು ಬೇಕಾದ್ರೆ ಈಗ ಈ 3 ಕಿಲೋವಾಟ್ 50-80 ಕಿಲೋವಾಟ್ ಆಗೋ ಪ್ರಶ್ನೆ ಬರಲ್ಲ. ಅದು ಏನು ಈ ತಿಂಗಳದ ಬಿಲ್ ಸರ್, ಲಾಸ್ಟ್ 26/2/26ಕ್ಕೆ ಪೇಮೆಂಟ್ ಮಾಡಬೇಕಾದ್ರು. ಲೇಟೆಸ್ಟ್ 2 ದಿವಸದ ಮೊದಲು ಬಂದಂತ ಬಿಲ್. ಯಾವ್ದು ಇಶ್ಯೂ ಇರ್ಬೋದು ನನಗೆ ಕೊಡಿ, ಅಷ್ಟು ಜಾಸ್ತಿ ಇರ್ಲಿಕ್ಕಿಲ್ಲ, ಜಾಸ್ತಿ ಬರುತ್ತಿಲ್ಲ. ಅಲ್ಲ, ಒಂದು ಸರ್ ದಯವಿಟ್ಟು ಒಂದು ಮನೆಯದ್ದಾದ್ರೆ ಏನೋ ಸಮಸ್ಯೆ ಇರ್ಬೋದು ಅಂತೇಳಿ. ಆಲ್ರೆಡಿ ಈಗ ನನಗೆ ಸದ್ಯಕ್ಕೆ ಸಿಕ್ಕಿದ್ದು 2 ಮನೆಯದ್ದು, ನನ್ನನ್ನೇ ಬರೆಯಿದ್ದು. ನನ್ನ ಗ್ರಾಮದಲ್ಲಿ ಈಗ ನಿನ್ನೆಯಿಂದ ನನಗೆ, ನಾನೊಬ್ಬ ಕೃಷಿ ಸಂಘಟನೆ ತೊಡಗಿಸ್ಕೊಂಡು ತುಂಬಾ ಜನರ ಕಾಲ್ ಬರ್ತಾ ಇದೆ, ನನ್ಗೆ ಒಂಚೂರು ಇದನ್ನು ಕಳಿಸಿ ಅಂತ ಹೇಳಿದ್ರೆ ಕೆಲವು ಕಳಿಸಿಲ್ಲ. ಈಗ ಕಾರ್ಕಳದ ಒಂದು ಚೆಕಪ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅವ್ರು ಬಿಲ್ ಕಟ್ಟಬೇಕಲ್ಲ, ಇಷ್ಟು ಜಾಸ್ತಿ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ನಾವು ಇಮಿಡಿಯೇಟ್ ಆಗಿ ಚೆಕ್ ಮಾಡ್ತೀವಿ, ಡೀಟೇಲ್ಸ್ ಸ್ವಲ್ಪ ಕೊಟ್ಬಿಡಿ, ಚೆಕಪ್ ಖಂಡಿತ ಕೊಡ್ತೇವೆ. ಅದ್ರ ಜೊತೆಗೆ ಸರ್ ಇನ್ನೊಂದು, ಈಗ ಆಲ್ರೆಡಿ UKTL ಯೋಜನೆ ಬಗ್ಗೆ ಗೊತ್ತಿದೆ. ಒಂದು ಉಡುಪಿಯಿಂದ ಕಾಸರಗೋಡಿಗೆ ವಿದ್ಯುತ್ ಲೈನ್ ಹೋಗ್ತಾ 400 ಕಿಲೋವ್ಯಾಟ್ ಇದು ಹೋಗ್ತಾ ಇದೆ. ಉಡುಪಿಯಿಂದ ನೇರವಾಗಿ ಕಾಸರಗೋಡಿಗೆ ಇರುವಂತದ್ದು, ನಡುವಲ್ಲಿ ಯಾವುದೇ ಸಬ್ಸ್ಟೇಷನ್ ಇಲ್ಲ. ಮೆಸ್ಕಾಂ ಕೂಡ ಮೆಸ್ಕಾಂ ಏರಿಯಾಕ್ಕೆ 2.83% ಅದರಿಂದ ನಾವು ಲಾಭ ಪಡ್ಕೊಳ್ತೇವೆ ಅನ್ನುವಂತ ಕಾರಣಕ್ಕಾಗಿ 60 ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿಯನ್ನ ಮೆಸ್ಕಾಂ ಕೊಟ್ಟಿದೆ. 2019ನೇ ಇಸವಿಗೆ ಅವರಿಗೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ. ಇಲ್ಲಿಯವರೆಗೆ ಕೂಡ ಪ್ರಾಜೆಕ್ಟ್ ಕ್ಲೋಸ್ ಆಗಿಲ್ಲ, ಇವತ್ತು ನಡೀತಾ ಇದೆ. ಬೇರೆ ಬೇರೆ ಕಾರಣಕ್ಕೆ, ನಮ್ಮೆಲ್ಲ ರೈತರ ಹೋರಾಟದ ಕಾರಣಕ್ಕೆ ಡಿಲೇ ಆಗ್ತಾ ಇದೆ. ಈಗ ಮೆಸ್ಕಾಂ ಅವರು ಆ 60 ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ಮತ್ತೆ ಅದರ ಕಂಡೀಷನ್ ಪ್ರಕಾರ 6 ತಿಂಗಳ ಒಳಗೆ ಪ್ರಾಜೆಕ್ಟ್ ಕ್ಲೋಸ್ ಮಾಡದಿದ್ರೆ 5% ಎಕ್ಸ್ಟ್ರಾ ಇದು ಕೇಳಿಕೊಂಡು ಅದನ್ನ ನೀವು ಟರ್ಮಿನೇಷನ್ ಮಾಡುವಂತದ್ದು ಇರಬಹುದು. ಅದಕ್ಕೆ ಅವಕಾಶಗಳಿದೆ. ಒಂದು ನಾವು ಇಲ್ಲಿ ವಾಸ್ತವ ಅರ್ಥ ಮಾಡಿಕೊಳ್ಬೇಕಾದದ್ದು, ಉಡುಪಿ ಟು ಕಾಸರಗೋಡಿಗೆ ಹೋಗುವಂತ ಸಬ್ಸ್ಟೇಷನ್ ಇಂದ ವಾಪಸ್ ದಕ್ಷಿಣ ಕನ್ನಡ ಇರಬಹುದು, ಉಡುಪಿ ಇರಬಹುದು, ಶಿವಮೊಗ್ಗ, ಈ ಮೆಸ್ಕಾಂ ಏರಿಯಾಕ್ಕೆ 1% ಕೂಡ, 1 ಯೂನಿಟ್ ಕೂಡ ಕರೆಂಟ್ ವಿದ್ಯುತ್ ವಾಪಸ್ ಬರುವುದಿಲ್ಲ.
ಆಲ್ರೆಡಿ ನಮ್ಗೆ ಯುಪಿಸಿ ಅಲ್ಲಿಂದ ಹೋಗುವಂತದ್ದು ಆಲ್ರೆಡಿ ಯುಪಿಸಿ ಅಲ್ಲಿ ಪ್ರೊಡಕ್ಟ್ ಆಗುವಂತ 90% ವಿದ್ಯುತ್ ಕರ್ನಾಟಕದೊಳಗೆ ಬಳಕೆ ಮಾಡಬೇಕೆನ್ನುವಂತ ಅಗ್ರಿಮೆಂಟ್ ಇದೆ. ಎಕ್ಸಸ್ 10% ಅನ್ನ ಪಂಜಾಬ್ ಸರ್ಕಾರದೊಟ್ಟಿಗೆ ಅವರೊಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಕರ್ನಾಟಕಕ್ಕೆ ಬೇಕಾದಷ್ಟು ಕರೆಂಟ್ಗಳಿದೆ, ನಮ್ಗೆ ಎಲ್ಲಿಯೂ ಕೂಡ ಅದು ಕೂಡ ನಾವು ಪುಣ್ಯಾತ್ಮರು, ಉಡುಪಿ ಜಿಲ್ಲೆಯವರು ಟೌನ್ ಫೀಡರ್ ಇದೆ, ನಮ್ಗೆ ಎಲ್ಲಿಯೂ ಕೂಡ ಪವರ್ ಕಟ್ ಇಲ್ಲ. ತುಂಬಾ ಖುಷಿಯಲ್ಲಿದ್ದೇವೆ ನಿಮ್ಮ ಸೇವೆಗೆ ಇರಬಹುದು, ಒಟ್ಟು ವ್ಯವಸ್ಥೆಗೆ. ಇಷ್ಟೆಲ್ಲ ಇದ್ದು ಕೂಡ ಯಾವುದೋ ಒಂದು ರಾಜ್ಯದ ಲಾಭಕ್ಕಾಗಿ ನಮ್ಗೆ 1 ಪೈಸಾ ಕೂಡ ಪ್ರಯೋಜನ ಇಲ್ಲದ ಮೆಸ್ಕಾಂ ಏರಿಯಾಕ್ಕೆ 2.8% ಎಲ್ಲಿಂದ ಕೊಡ್ತಾರೆ ಅನ್ನೋದು ಜ್ಞಾನವನ್ನು ಆಲೋಚನೆ ಮಾಡಿದ್ರೆ ಮೆಸ್ಕಾಂ ಕೂಡ ಆ ಅಗ್ರಿಮೆಂಟ್ ಸೈನ್ ಮಾಡಿದೆ. ಕಳೆದ 6-7 ವರ್ಷಗಳಿಂದ ಈ ಪ್ರಾಜೆಕ್ಟ್ ಡಿಲೇ ಆಗ್ತಾ ಇದೆ. ನಾವೇನು ಮೆಸ್ಕಾಂ ಈಗ ನಾವು ಲಾಸ್ ಆಗಿದೆ, ಆ ಲಾಸ್ ಅನ್ನ ಭರಿಸುವುದಕ್ಕಾಗಿ ಟ್ಯಾರಿಫ್ ಏರಿಸುವಂತದ್ದು ಎಲ್ಲವೂ ಇದೆ ಸರ್. ಇದೆಲ್ಲವನ್ನು ಕೂಡ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ಮೆಸ್ಕಾಂ ಒಂದು ಅದರ ಜ್ಞಾನವನ್ನು ಉಪಯೋಗಿಸಿ ಈ ಯೋಜನೆ, ಈ ಪ್ರಾಜೆಕ್ಟ್ ಇಂದ ನಮ್ಗೆ ಯಾವ ರೀತಿಯಲ್ಲಿ ಪ್ರಯೋಜನ ಇದೆ ಅನ್ನುವಂಥದ್ದನ್ನ ಎಲ್ಲಿಯೂ ಕೂಡ ಪಬ್ಲಿಕ್ ಆಗಿ ಹೇಳ್ಕೊಳ್ಳುವಂತದ್ದು ಸಾಧ್ಯ ಆಗ್ತಾ ಇಲ್ಲ. ನಾವು ತುಂಬಾ ವೇದಿಕೆಗಳಲ್ಲಿ ಮೆಸ್ಕಾಂ ಅಧಿಕಾರಿಗಳೊಟ್ಟಿಗೆ ಕೂಡ ಕೇಳಿಕೊಂಡಿದ್ದೇವೆ. ಈ ಯೋಜನೆಯಿಂದ ನಾವು ಯೋಜನೆಯ ವಿರೋಧಿಗಳಲ್ಲ, ಖಂಡಿತವಾಗಿ ಅಭಿವೃದ್ಧಿ ವಿರೋಧಿಗಳಲ್ಲ. ಆದ್ರೆ ಒಂದು ಯೋಜನೆ ಮಾಡುವಾಗ ನಮ್ಗೆ ಏನೂ ಪ್ರಯೋಜನ ಇಲ್ಲದ ಯೋಜನೆಗೆ ನಾವು ಹೇಗೆ ಪಾಲುದಾರರಾಗ್ತೇವೆ? ಅದಕ್ಕೆ ಪ್ರತಿ ವರ್ಷ ಟ್ಯಾರಿಫ್ ಬೇಸ್ಡ್ ಏನು ಕಟ್ಟಬೇಕಾ? ಅದು ಕೂಡ ಕರ್ನಾಟಕಕ್ಕೆ 28.3% ಅಂತ ಹೇಳಿ ಪ್ರಾಜೆಕ್ಟ್ ಇದರಲ್ಲಿ ಇದೆ. 28% ಅಲ್ಲಿ 2.83% ಮೆಸ್ಕಾಂ ಏರಿಯಾಕ್ಕೆ. ಇಷ್ಟಿದ್ದು ಕೂಡ ಯೋಜನೆಯನ್ನ ಇಷ್ಟು ಡಿಲೇ ಆಗುವಾಗಲೂ ಕೂಡ ನಾವು ಯಾಕೆ ಸುಮ್ಮನೆ ಕೂತಿದ್ದೇವೆ? ಯಾಕೆ ಟರ್ಮಿನೇಷನ್ಗೆ ಮಾಡ್ತಾ ಇಲ್ಲ? CRS ಅಲ್ಲಿ ಅದರಲ್ಲೆಲ್ಲ ತುಂಬಾ ಈಗ ಅವರು ಡಿಲ್ಲಿ ಹೈಕೋರ್ಟ್ಗೆ ಹೋಗಿ ಸ್ಟೇ ಅದೆಲ್ಲ ಮಾಡ್ತಾ ಇದ್ದಾರೆ. ಕಂಪನಿಯವರು ಒಂದು ಪ್ರೈವೇಟ್ ಕಂಪನಿ ಅವರ ಲಾಭಕ್ಕಾಗಿ ನಮ್ಮ ಇಡೀ ರಿಸೋರ್ಸ್ ಅನ್ನ ಅದು ಬಳಕೆದಾರರು ನಾಳೆ ಏನು ಮೆಸ್ಕಾಂ ಖರ್ಚು ಮಾಡಿದ್ರು ಕೂಡ, ಇಲ್ಲ ನಮ್ಮ ಸರ್ಕಾರಗಳು ಖರ್ಚು ಮಾಡಿದ್ರು ಕೂಡ ಅದರ ನೇರ ಏನು ಹೊರೆ ಬೀಳುವಂತದ್ದು ಬಳಕೆದಾರರಿಗೆ, ಸಾಮಾನ್ಯ ಗೃಹ ಬಳಕೆದಾರರಿಗೆ ಇರಬಹುದು. ಇದೆಲ್ಲವನ್ನು ಕೂಡ ಇದಕ್ಕೆ ಜಸ್ಟಿಫಿಕೇಶನ್ ಹೇಗೆ ಕೊಡ್ತೀರಿ ಸರ್ ನೀವು ಆಯೋಗದ ಅಧ್ಯಕ್ಷಗಳಾಗಿ? ಆಯೋಗ ಇದಕ್ಕೆ ಮೆಸ್ಕಾಂ ಇಂದ ಏನು ಉತ್ತರ ನಿರೀಕ್ಷಿಸ್ತೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ.